ವಿಶೇಷ ಪರಿಷ್ಕರಣಾ ಪಟ್ಟಿ ಮತದಾರರದು 8ನೇ ತಾರೀಕು ಕೊನೆ ದಿನ. 7ನೇ ತಾರೀಕು ಒಳಗಡೆ ಮತದಾರರು ಎಚ್ಚೆತ್ತುಕೊಂಡು ಅವರ ಹಕ್ಕನ್ನು ಸುಭದ್ರತೆ ಮಾಡಿಕೊಳ್ಳಿಲ್ಲ ಅಂತ ಹೇಳಿದರೆ, ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಿಲ್ಲ ಅಂದರೆ ಸರ್ಕಾರದ ಏನೇನು ಯೋಜನೆಗಳಿದ್ದಾವೆ, ಕಾರ್ಯಕ್ರಮಗಳಿದ್ದಾವೆ, ವಂಚಿತರಾಗುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಗ್ಯಾರಂಟಿ ಯೋಜನೆಗಳು ಹಿಡ್ಕೊಂಡು ಸ್ಕಾಲರ್ಶಿಪ್ಗಳಿರ್ಬೋದು, ಲೋನ್ಗಳಿರ್ಬೋದು, ಯಾವುದೇ ಸ್ಕೀಮ್ಗಳಿರ್ಬೋದು, ಪ್ರತಿಯೊಂದರೂ ನಿಮ್ಮ ಕೈ ತಪ್ಪೋಗೋವಂಥ ಸಾಧ್ಯತೆಗಳಿದ್ದಾವೆ. ತಾವು ಎಚ್ಚೆತ್ತುಕೊಂಡು ಸರ್ಕಾರ ಇಲ್ಲಿವರೆಗೂ ಏನೇನು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕೋ, ಮಾಹಿತಿ ರವಾನೆ ಮಾಡಬೇಕೋ, ಅರಿವು ಮೂಡಿಸುವಂಥ ಕಾರ್ಯಕ್ರಮ ಎಲ್ಲದನ್ನು ಮಾಡಿದ್ದಾರೆ. ಇನ್ನು ಮತದಾರರು ನಿಮ್ಮ ಕೈಯಲ್ಲಿದೆ, ನೀವುಗಳು ಎಚ್ಚೆತ್ತುಕೊಳ್ಬೇಕು. ನೀವುಗಳು ಈ ಪ್ರಕ್ರಿಯೆಯಲ್ಲಿ ಸ್ವತಃ ಪಾಲ್ಗೊಳ್ಬೇಕು. 7ನೇ ತಾರೀಕು ಒಳಗಡೆ ನಿಮ್ಮ ಮತದಾನ ಅಲ್ಲಿ ಇದೆಯೋ ಇಲ್ವೋ ನೋಡ್ಕೊಳ್ಳಿಲ್ಲ ಅಂದಿದ್ರೆ ವೋಟಿಂಗ್ ರೈಟ್ಸು ತಪ್ಪು ಹೋಗ್ತವೆ. ನಿಮ್ಗೆ ಯಾರೂ ಕಿಮ್ಮತ್ತು ಕೊಡಲ್ಲ. ಪಂಚಾಯಿತಿ ಸದಸ್ಯರಿರಲಿ, ಅಸೆಂಬ್ಲಿ ಇರಲಿ, ಬ್ಯಾಂಕ್ನವರಿರಲಿ, ಕಾಲೇಜ್ ಇರಲಿ, ಎಲ್ಲೂ ನಿಮಗೆ ಬೆಲೆ ಸಿಗ್ದಂಗೆ ಆಗ್ತವೆ. ಇದನ್ನು ನೀವು ಎಚ್ಚೆತ್ತುಕೊಂಡು ಇದರಲ್ಲಿ ನೀವು ಜವಾಬ್ದಾರಿಯುತಿಯಿಂದ ನಡ್ಕೋಬೇಕು ಅಂಥೇಳಿ ಇವತ್ತು ತುರುವೇಕೆರೆಯಲ್ಲಿ ಇದರದ್ದು ಒಂದು ಮಾಹಿತಿ ಕಾರ್ಯಾಗಾರನ ಹಮ್ಮಿಕೊಂಡಿದ್ದೀವಿ. ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇದೆ. ಪಂಚಾಯಿತಿ ಮಟ್ಟದಲ್ಲೂ ನಡೀತಿದೆ. ಸರ್ಕಾರದಿಂದ BLOಗಳು ಏನು ನೇಮಕ ಮಾಡಿದ್ದಾರೆ ಅವರು ಕೆಲಸ ಮಾಡ್ತಿದ್ದಾರೆ. ಇನ್ನು ಉಳಿದಿರೋ 3 ದಿನ ತಾವು ಸ್ವಲ್ಪ ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಿ ಜನಗಳನ್ನ ಅವರ ಏನು ಜವಾಬ್ದಾರಿ ಇದೆ ಅದಕ್ಕೆ ತಾವು ಸ್ಪಂದಿಸಬೇಕು. ಹಾಗೆಯೇ ಎಲ್ಲ ಪಕ್ಷಗಳ BLO2ಗಳು ಸಹಿತ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಒಂದು ಓಟು ತುರುವೇಕೆರೆ ಕ್ಷೇತ್ರದಿಂದ ತಪ್ಪು ಹೋಗಬಾರ್ದು. ಈಗಿನ ಮಾಹಿತಿ ಪ್ರಕಾರ ಇನ್ನು 18,000 ಮತದಾರರ SIR ಪ್ರಕ್ರಿಯೆಗಿನ್ನ ಒಳಗೊಂಡಿಲ್ಲ. ಅವ್ರದ್ದೆಲ್ಲ ಎನ್ಯುಮರೇಷನ್ ಫಾರಮ್ಸ್ಗಳು ಹೋಗಿದ್ದಾವೆ, ವಾಪಸ್ ಬಂದಿಲ್ಲ. ಇದು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಏನಿಲ್ಲ ಅಂದರೂ 15,000 ಓಟ್ಗಳು ಮೈನಸ್ ಆಗ್ತವೆ ತುರುವೇಕೆರೆ. ಇದೊಂದು ಎಚ್ಚರಿಕೆ ಗಂಟೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಹೌದು, ಜಿಲ್ಲೆ ಎಲ್ಲ ತಾಲೂಕು, ಎಲ್ಲ ಹೋಬಳಿ ಮಟ್ಟದಲ್ಲೂ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಇವತ್ತಿಲ್ಲಿ ತುರುವೇಕೆರೆಯಲ್ಲಿ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಪ್ರಸನ್ನ ಕುಮಾರ್ ಅವರು ಇದನ್ನು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಇವತ್ತಿಲ್ಲಿ ಕಾರ್ಯಕ್ರಮದಕ್ಕೆ ಎಲ್ಲರೂ ಬಂದಿದ್ದಾರೆ. ನಂಜುಂಡಪ್ಪನವರು ಇರ್ಬೋದು, ಲಕ್ಷ್ಮಮ್ಮ ಅವರು, ಶಿವರಾಜ್ ಅವರು, ಕೊಂಡಜ್ಜಿ ಎಲ್ಲರೂ ಇವತ್ತಿಲ್ಲಿಗೆ ಆಗಮಿಸಿದ್ದಾರೆ. ಎಲ್ಲರ ಸಹಕಾರ ಚೆನ್ನಾಗಿದೆ. ಇದು ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ಇದು ತಲುಪಬೇಕು ಅಂತೇಳಿ ನಮ್ಮೆಲ್ಲರ ಅಭಿಲಾಷೆ. ನಮಸ್ಕಾರ. ಇಲ್ಲ, ಹೌದು, ಅವರ ಹಕ್ಕು ತಪ್ಪೋಗ್ತದಲ್ಲ. ಈಗ ನಮ್ಮ ಮುಖಂಡರುಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೊಂದು ಅದೊಂದು ಎಚ್ಚರಿಕೆ ಗಂಟೆ ಇದು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. 7ನೇ ತಾರೀಕು ಒಳಗಡೆ ಆಗೋಗ್ಬಿಡ್ಬೇಕು. 8ಕ್ಕೆ ಡೆಡ್ಲೈನ್ ಆಯ್ತು. ನಮಸ್ತೆ.